ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೀಕ್ಷಕ ಬಂಧುಗಳಲ್ಲಿ ತುಳಸಿ ಪ್ರಸಾದ್ ಶಾಸ್ತ್ರಿ ಮಾಡುವ ಅನಂತ ವಂದನೆಗಳು. ವೀಕ್ಷಕರೇ, ದಿನಭವಿಷ್ಯ ಕಾರ್ಯಕ್ರಮದಲ್ಲಿ 14/3/2026 ದಿನಭವಿಷ್ಯ. ಈ ದಿನಭವಿಷ್ಯದಲ್ಲಿ ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯಲ್ಲಿ ಇವರಿಗೆ 12ರಲ್ಲಿ ಶನಿ ಮತ್ತು ಶುಕ್ರ ಇದ್ದು ಭಾಗ್ಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನೀವು ವಿರಾಮದ ಸಂತೋಷವನ್ನು ಅನುಭವಿಸಲಿದ್ದೀರಿ. ನಿಮ್ಮ ಸ್ನೇಹಿತರ ಸಹಾಯದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸಿಹಿಯಾದ ಪ್ರೀತಿಯ ಜೀವನದಲ್ಲಿ ಉತ್ಕಟತೆಯನ್ನು ಆನಂದಿಸುತ್ತೀರಿ. ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತದೆ, ಏಕೆಂದರೆ ಇತರರು ಶಾಪಿಂಗ್ನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಹುದು. ಇದರಿಂದಾಗಿ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತದೆ. ಅದೃಷ್ಟ ಸಂಖ್ಯೆ ನಿಮ್ಮದು 7. ಈಗ ವೃಷಭ ರಾಶಿ. ಈ ವೃಷಭ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಅಷ್ಟಮ ಸ್ಥಾನದಲ್ಲಿ ಚಂದ್ರನಿರುವುದರಿಂದ ನೀವು ಆರೋಗ್ಯ ಸಮಸ್ಯೆಯಿಂದಾಗಿ ಒಂದು ಪ್ರಮುಖ ಕೆಲಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಕೆಲವು ಹಿನ್ನಡೆ ಎದುರಿಸುವ ಸಾಧ್ಯತೆ ಇದೆ. ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ ಮತ್ತು ಕೆಲವೊಂದು ಹಣಕಾಸಿನ ವಿಚಾರದ ಬಂದಾಗ ಮತ್ತು ಬ್ಯಾಂಕಿನ ವಿಚಾರದಲ್ಲಿ ಅಥವಾ ವ್ಯವಹಾರಗಳಲ್ಲಿ ಕಾಳಜಿ ವಹಿಸಬೇಕು ಬಿಗಿತ್ತು ವ್ಯಾಜ್ಯ ಉಂಟಾಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಈ ಮಿಥುನ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಶೋಧನವಾಗಿ ನೋಡಿದರೆ ಮಿಥುನ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರನಿದ್ದು ತೃತೀಯದಲ್ಲಿ ಕೇತು ಇದ್ದು ಜನ್ಮದಲ್ಲಿ ಗುರು ಇದ್ದಾನೆ. ಈ ಜಾತಕದವರಿಗೆ ನಿಮ್ಮ ವೈವಾಹಿಕ ಸಮಸ್ಯೆಗಳು ಮಾನಸಿಕ ಸಂತೋಷವನ್ನು ಹಾಳು ಮಾಡಬಹುದು. ಆದರೆ ಒತ್ತಡವನ್ನು ನಿಭಾಯಿಸಲು ಆಸಕ್ತಿದಾಯಕವಾದುದನ್ನೆಂದಾದರೂ ಪ್ರಯತ್ನಿಸಿ ಮಾಡಿ. ಕುಟುಂಬದ ಕಾರ್ಯಕ್ರಮದಲ್ಲಿ ಹೊಸ ಸ್ನೇಹಿತರು ಕಾಣುತ್ತಾರೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೇ ರೀತಿ ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಶೋಧನವಾಗಿ ನೋಡಿದರೆ ದ್ವಿತೀಯದಲ್ಲಿ ಕೇತು ಇದ್ದು ವ್ಯವಸ್ಥಾನದಲ್ಲಿ ಗುರು ಇದ್ದು ಸಪ್ತಮಸ್ಥ ಭಾವದಲ್ಲಿ ರಾಶಾಧಿಪತಿ ಇರೋದ್ರಿಂದ ಈ ಕಟಕ ರಾಶಿಯವರಿಗೆ ಇಂದು ನಿಮ್ಮ ವ್ಯಕ್ತಿತ್ವ ಒಂದು ಸುಗಂಧದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಸ್ನೇಹಿತರ ಸಹಾಯದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 8. ಇನ್ನ ಸಿಂಹ ರಾಶಿ. ಈ ಸಿಂಹ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಪರಿಶೋಧನೆ ಮಾಡಿ ನೋಡಿದರೆ ಲಾಭ ಸ್ಥಾನದಲ್ಲಿ ಗುರು ಇದ್ದು ಲಗ್ನದಲ್ಲಿ ಕೇತು. ಓಂ ಶ್ರೀ ತುಳಜಾ ಭವಾನಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ತುಳಸಿ ಪ್ರಸಾದ್ ಶಾಸ್ತ್ರಿ ಶ್ರೀ ತುಳಜಾ ಭವಾನಿ ದೇವಿಯ ಉಪಾಸಕರು ಹಾಗೂ ಭಗವತಿ ಭದ್ರಕಾಳಿ ದೇವಿಯ ಆರಾಧಕರು. ಇವರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ತುಳಜಾ ಭವಾನಿ ದೇವಿಯನ್ನ ವಶಪಡಿಸಿಕೊಂಡಿರುವ ಪಂಡಿತ್ ತುಳಸಿ ಪ್ರಸಾದ್ ಶಾಸ್ತ್ರಿ ಇವರು ಕೊಳ್ಳೇಗಾಲದ ವಂಶ ಪರಂಪರೆಯ ಜ್ಯೋತಿಷ್ಯರು. ತಾಳಿಗೆರೆ ಮತ್ತು ನಿಮ್ಮ ಜಾತಕ ಆಧಾರಿತ ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ದೂರದ ಊರಿನವರಿಗೆ ಫೋನಿನ ಮೂಲಕ ಭವಿಷ್ಯ ಹೇಳುತ್ತಾರೆ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಹಣಕಾಸು, ಮದುವೆ ವಿಳಂಬ, ದಾಂಪತ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ಭೂಮಿ ವಿಚಾರ, ಮನೆ ಕಟ್ಟುವ ಬಗ್ಗೆ, ಸಾಲ ಬಾಧೆ, ಮಾನಸಿಕ ಚಿಂತೆ, ಲೈಂಗಿಕ ಸಮಸ್ಯೆ, ಅನಾರೋಗ್ಯ, ಪ್ರೇತ ಬಾಧೆ, ಮಾಟ ಮಂತ್ರ, ಅಭಿಚಾರ ಪ್ರಯೋಗ, ಸ್ತ್ರೀ ವಶ, ಪುರುಷ ವಶ, ಜನವಶ, ಧನವಶ, ವ್ಯಾಪಾರ ಅಭಿವೃದ್ಧಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಮತ್ತು ಮಕ್ಕಳು ಮಾತು ಕೇಳದಿದ್ದರೆ, ಅತ್ತೆ ಸೊಸೆ ಕಲಹ, ಇನ್ನಿತರ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ಶ್ರೀ ತುಳಜಾ ಭವಾನಿ ದೇವಿಯ ಆರಾಧನೆಯಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಪೂಜಾ ತಂತ್ರದಿಂದ ಕೇವಲ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆ ಮತ್ತು ಸಂತಾನಕ್ಕೆ ವಿಶೇಷ ದುರ್ಗಾ ಕವಚ, ಶತ್ರು ಸಂಹಾರಕ್ಕೆ ಭದ್ರಕಾಳಿ ಅನುಷ್ಠಾನ, ವ್ಯಾಪಾರ ಅಭಿವೃದ್ಧಿಗೆ ಲಕ್ಷ್ಮಿಯ ಕವಚ, ಬಗಳಾಮುಖಿ ದೇವಿಯ ಪೂಜಾ ಶಕ್ತಿಯಿಂದ ವಿಶೇಷ ಪರಿಹಾರವನ್ನ ಸೂಚಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಫೋನಿನ ಮೂಲಕವೂ ಪರಿಹಾರ ಮಾಡಿಕೊಡುತ್ತಾರೆ. ಇವರ ಖಾಯಂ ವಿಳಾಸ 461/F18 ಪುಟ್ಟ ಪ್ಲಾಜಾ, MG ರೋಡ್, ಚೌಡಿ ಸ್ಟೇಟ್, ಹರಿಹರ ಹೋಟೆಲ್ ಪಕ್ಕ, ಕಿಲ್ಲೆ ಮೊಹಲ್ಲಾ, ಅಗ್ರಹಾರ, ಮೈಸೂರು. ಇವರ ದೂರವಾಣಿ ಸಂಖ್ಯೆ 9743681624 ಇದ್ದು ಪಂಚಮ ಭಾವದಲ್ಲಿ ಚಂದ್ರನಿರುವುದರಿಂದ ಧಾರ್ಮಿಕ ಭಾವನೆಗಳನ್ನು ಉದ್ಭವಿಸುತ್ತವೆ. ಒಬ್ಬ ಪವಿತ್ರ ವ್ಯಕ್ತಿಯಿಂದ ದೈವಿಕ ಜ್ಞಾನವನ್ನು ಪಡೆಯಲು ನೀವು ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂತೆ ಮಾಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 6. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಪರಿಶೋಧನೆ ಮಾಡಿ ನೋಡಿದರೆ ಆಕರ್ಷಕವಾದ ಮತ್ತು ನಿಮ್ಮನ್ನು ಶಾಂತವಾಗಿರಿಸುವ
ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಸಹೋದರ ಸಹೋದರಿಯರಲ್ಲಿ ಒಬ್ಬರು ಇಂದು ನಿಮ್ಮಿಂದ ಹಣವನ್ನು ಸಾಲವಾಗಿ ಪಡೆಯುವುದು, ಒಂದು ವೈವಾಹಿಕ ಸಂಬಂಧವನ್ನು ಒಳ್ಳೆಯ ಸಮಯ, ನಿಮ್ಮ ಸಂಗಾತಿಯ ಅನುಪಸ್ಥಿತಿ ಕಾಡುವ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಇನ್ನ ತುಲಾರಾಶಿ. ಈ ತುಲಾರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಶೋಧನವಾಗಿ ನೋಡಿದರೆ, ಲಾಭ ಸ್ಥಾನದಲ್ಲಿ ಕೇತು ಇದ್ದು ತೃತೀಯ ಸ್ಥಾನದಲ್ಲಿ ಚಂದ್ರನಿರುವುದರಿಂದ, ಭಾಗ್ಯಸ್ಥಾನದಲ್ಲಿ ಗುರು ಇರುವುದರಿಂದ, ಚಂದ್ರನ ದೃಷ್ಟಿ ಗುರುವಿನ ಮೇಲೆ ಇರುವುದರಿಂದ ಇದೊಂದು ಗಜಕೇಶ್ವರಿ ಯೋಗ ಅಂತ ಹೇಳಬಹುದು. ಈ ಜಾತಕದವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹಣದ ಲಾಭ ನಿಮ್ಮ ನಿರೀಕ್ಷೆಯಂತಿರುವುದಿಲ್ಲ. ಮನೆಯ ಸೌಂದರ್ಯದ ಜೊತೆಗೆ ಮಕ್ಕಳ ಅಗತ್ಯದ ಜೊತೆಗೆ ನೋಡಿಕೊಳ್ಳಿ. ನೀವು ಇಂದು ಸಂಬಂಧಗಳ ಮಾತುಗಳನ್ನು ಅನುಭವಿಸಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 7. ಇನ್ನ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಶೋಧನವಾದ ನೋಡಿದರೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದು ಅಷ್ಟಮದಲ್ಲಿ ಗುರು ಇರುವುದರಿಂದ ಈ ವೃಶ್ಚಿಕ ರಾಶಿಯಲ್ಲಿ ಆರೋಗ್ಯದಿಂದ ಪರಿಪೂರ್ಣವಾಗಿಲ್ಲದಿದ್ದರಿಂದ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡುವುದು ಕಷ್ಟವಾಗಬಹುದು. ಹಣಕಾಸಿನಲ್ಲಿ ಸುಧಾರಣೆ, ನೀವು ಅಗತ್ಯ ವಸ್ತುಗಳನ್ನು ಖರೀದಿಸುವಂದು ಮಾಡುತ್ತೀರಿ. ಅದೃಷ್ಟ ಸಂಖ್ಯೆ 9. ಇನ್ನ ಧನುಸು ರಾಶಿ. ಈ ಧನುಸು ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಪರಿಶೋಧನೆ ಮಾಡಿ ನೋಡಿದರೆ, ಜನ್ಮದಲ್ಲಿ ಚಂದ್ರನಿದ್ದಾನೆ, ಸಪ್ತಮದಲ್ಲಿ ಗುರು ಇದ್ದಾನೆ, ತೃತೀಯ ಸ್ಥಾನದಲ್ಲಿ ಚತುರ್ಥ ಗ್ರಹಗಳಿದ್ದು ಚತುರ್ಥ ಸ್ಥಾನದಲ್ಲಿ ಶನಿ ಮತ್ತು ಶುಕ್ರ ಇರುವುದರಿಂದ ಈ ರಾಶಿಯವರು ಇಂದು ಸ್ವಯಂ ಸುಧಾರಣೆ ಯೋಜನೆಯನ್ನು ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಫಲ ನೀಡುತ್ತದೆ. ನೀವು ತ್ವರಿತ ಹಣ ಪಡೆಯುವ ಬಯಕೆ ಹೊಂದಿರುತ್ತೀರಿ. ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಈ ಮಕರ ರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಪರಿಶೋಧನೆ ಮಾಡಿ ನೋಡಿದರೆ, ಚಂದ್ರನಿದ್ದು ಕುಟುಂಬದಲ್ಲಿ ಚತುರ್ಥ ಗ್ರಹ ಇರುವುದರಿಂದ, ಕೇತು ಅಷ್ಟಮ ಸ್ಥಾನದಲ್ಲಿ ಇದ್ದು ನೋಡುವುದರಿಂದ ನಿಮ್ಮ ಪ್ರಪಂಚದ ಪ್ರಯತ್ನ ಹಾಗೂ ಸದಸ್ಯರ ಸಕಾಲಿಕ ಬೆಂಬಲ ಬಯಸಿದಂತಿರುತ್ತದೆ. ನೀವು ಹಣವನ್ನು ಎಲ್ಲಿಯೂ ಹೂಡಿಕೆ ಮಾಡಬಾರದು. ಒಂದು ವೈವಾಹಿಕ ಸಂಬಂಧವನ್ನು ಹೊಂದಲು ಒಳ್ಳೆಯ ಸಮಯ. ಮನೆ ಕೆಲಸಗಳನ್ನು ಮುಗಿಸಿದ ಈ ರಾಶಿ ಚಕ್ರದ ಗೃಹಿಣಿಯರು ಇಂದು ಉಚಿತ ಸಮಯದಲ್ಲಿ ಟಿವಿ ಅಥವಾ ಮೊಬೈಲ್ನಲ್ಲಿ ಚಲನಚಿತ್ರವನ್ನು ವೀಕ್ಷಿಸಬಹುದು. ಅದೃಷ್ಟ ಸಂಖ್ಯೆ 6. ಇನ್ನ ಕುಂಭರಾಶಿ. ಈ ಕುಂಭರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಪ್ರಕಾರ ಪರಿಶೋಧನೆ ನೋಡಿದರೆ, ರಾಶಿಯಲ್ಲಿ ಚತುರ್ಥ ಗ್ರಹಗಳಿದ್ದು ಕುಟುಂಬದಲ್ಲಿ ಶುಕ್ರ ಮತ್ತು ಶನಿ ಇರುವುದರಿಂದ, ಸಪ್ತಮದಲ್ಲಿ ಕೇತು ದೃಷ್ಟಿ ಇರುವುದರಿಂದ ಈ ಜಾತಕದವರಿಗೆ ಸಂತೋಷದಿಂದಿರಲು ನಿಮ್ಮ ಆಕಾಂಕ್ಷೆಗಳನ್ನು ಪರಿಶೀಲಿಸಿ ಯೋಗದ ಸಹಾಯ ತೆಗೆದುಕೊಳ್ಳಿ. ಇಂದು ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮ ಮನೋಧರ್ಮವನ್ನು ಸುಧಾರಿಸುವ ಆರೋಗ್ಯಕರ ಜೀವನ ಕಲಿಯಿರಿ. ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ 3. ಇನ್ನ ಮೀನರಾಶಿ. ಈ ಮೀನರಾಶಿಯಲ್ಲಿ ಹುಟ್ಟಿದವರು ಭವಿಷ್ಯ ಪ್ರಕಾರ ಪರಿಶೋಧನೆ ಮಾಡಿ ನೋಡಿದರೆ, ಜನ್ಮದಲ್ಲಿ ಶುಕ್ರ ಮತ್ತು ಶನಿ ಇದ್ದು 12ನೇ ಮನೆಯಲ್ಲಿ ಚತುರ್ಥ ಗ್ರಹಗಳು ಇರುವುದರಿಂದ ಈ ರಾಶಿಯವರಿಗೆ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ. ದಿನದ ಆರಂಭದಲ್ಲಿ ಇಂದು ನೀವು ಯಾವುದೇ ಆರ್ಥಿಕ ನಷ್ಟವನ್ನು ಹೊಂದಿರಬಹುದು. ನೀವು ಕಾಯ್ದುಕೊಳ್ಳಲು ಕಷ್ಟವಾಗುವ ಭರವಸೆಯನ್ನು ನೀಡಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ವೀಕ್ಷಕ ಬಂಧುಗಳಲ್ಲಿ ವಿನಂತಿ, ಯಾರು ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ದಿನಭವಿಷ್ಯವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.